ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಗೀತಾ. ವೆಲ್ಕಮ್ ಟು ಅರುಣಾಶ್ರೀ ಕಿಚನ್ಸ್ ಆ್ಯಂಡ್ ಬ್ಲಾಗ್ಸ್. ಈ ದಿನ ನಮ್ಮ ಕಿಚನ್ನಲ್ಲಿ ಸೂಪರ್ ಫುಡ್ ಆದ ಸ್ವೀಟ್ ಪೊಟ್ಯಾಟೋನಿಂದ ಟಿಕ್ಕಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ನೋಡ್ತಾ ಇರೋ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಮಾಡಲಿಕ್ಕೆ ನಾನು 2 ಗೆಣಸು ಮತ್ತು 3 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇವನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡ ನಂತರ ಇದನ್ನು ನಾನು ಪ್ರೆಷರ್ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 3 ವಿಸಿಲನ್ನು ಹಾಕ್ಕೊಂಡಿದ್ದೀನಿ. ಸೊ ಅದು ಕುದಿಯೋವರೆಗೆ ಇದಕ್ಕೆ ಮಸಾಲವನ್ನು ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಜ್ವೈನ್, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಾ, ಇವು 3ಅನ್ನು ನಾನು ಒರಳಲ್ಲಿ ಹಾಕಿ ಸಣ್ಣಗೆ ಕುಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಗ್ರೈಂಡ್ ಬೇಕಾದರೂ ಮಾಡ್ಕೋಬೋದು, ಆದರೆ ಒರಳಲ್ಲಿ ಹಾಕಿ ಕುಟ್ಟೋದ್ರಿಂದ ಇದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದನ್ನು ಒರಳಲ್ಲಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮೆತ್ತಗೆ ಪುಡಿ ಮಾಡ್ಕೊಳ್ಬೇಕು. ಪೂರ್ತಿ ಫೈನ್ ಪೌಡರ್ನೂ ಬೇಡ, ಸ್ವಲ್ಪ ಈ ರೀತಿ ಕಚ್ಚಾ ಆಗಿದ್ದರೆ ಸಾಕು. ಸೊ ಇದಾಗಿದೆ. ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಮಾಡಲಿಕ್ಕೆ ಮಸಾಲ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಸ್ವಲ್ಪ ಸೊಪ್ಪನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಪುದೀನ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಪೂರ್ತಿಯಾಗಿ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ಇದು ಮಕ್ಕಳಿಗೆ ಉದ್ದಕ್ಕೆ ಸಿಕ್ಬಿಡ್ತಂದರೆ ಅದನ್ನು ತೆಗೆದು ಹಾಕಿಬಿಡ್ತಾರೆ. ಹಾಗಾಗಿ ಸಿಗಲಾರ್ದಂಗೆ ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈ ರೀತಿ ನಾವು ಸೊಪ್ಪನ್ನು ಚೆನ್ನಾಗಿ ಫೈನ್ ಮಾಡಿ ಹಾಕೋದ್ರಿಂದ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೀ. ಯಾವುದೇ ರೀತಿ ಎಳೆಯಾಗಿ ಹೊರಗೆ ಸಿಗೋದಿಲ್ಲ. ಸೊ ಮಕ್ಕಳನ್ನು ಕೂಡ ಹಾಗೆ ತಿಂದುಬಿಡ್ತಾರೆ. ಸೊ ಇದರಲ್ಲಿ ಬಹಳಷ್ಟು ವಿಟಮಿನ್ಸ್, ಫೈಬರ್ಸ್ ಇರುತ್ತೆ ರೀ. ಸೊ ಈ ರೀತಿ ಮಾಡಿ ಮಕ್ಕಳಿಗೂ ತಿನ್ನಿಸೋದ್ರಿಂದ ಅವ್ರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ತುಂಬಾ ಇಷ್ಟಪಟ್ಟು ಈ ರೀತಿ ಸೊಪ್ಪು ಯಾವುದನ್ನು ತಿನ್ನೋದಿಲ್ಲ. ಸೊ ಹಾಗಾಗಿ ಅವೈಲೇಬಲ್ ಇದ್ದಾಗ ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ತಿಂದು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ರೀ. ಸೊ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ವೀಟ್ ಪೊಟ್ಯಾಟೊ ಇದರಲ್ಲಿ ಏನು ಭಾಳಷ್ಟು ನ್ಯೂಟ್ರಿಷನ್ಸ್ ಇದೆ ಅಂತಂದರೆ ರೀ, ವಿಟಮಿನ್ ಸಿ ಇದೆ, ಮಿನರಲ್ಸ್ ಇದೆ ಮತ್ತು ಬಹಳಷ್ಟಾದ ಫೈಬರ್ ಇದೆ. ಸೊ ಇಷ್ಟೊಂದು ನ್ಯೂಟ್ರಿಷನ್ಸ್ ಇರುವಂಥ ಸ್ವೀಟ್ ಪೊಟ್ಯಾಟೊವನ್ನು ನಾವು ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಅವ್ರೂ ತುಂಬ ಹೆಲ್ದಿಯಾಗಿರುತ್ತೆ ರೀ. ಸೊ ಇದ್ರ ಜೊತೆಗೆ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇದನ್ನು ನಾನು ಕಟ್ಲೆಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸ್ವೀಟ್ ಪೊಟ್ಯಾಟೊನಲ್ಲಿ ಬೀಟಾ ಕೆರೋಟಿನ್ ಕೂಡ ರಿಚ್ ಆಗಿರುತ್ತೆ ರೀ. ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಮತ್ತು ಡಲ್ನೆಸ್ ಜೊತೆ ಫೈಟ್ ಮಾಡುತ್ತೆ. ಸೊ ಈಗ ಸ್ವೀಟ್ ಪೊಟ್ಯಾಟೊ ಆಲೂಗಡ್ಡೆ ಚೆನ್ನಾಗಿ ಕುದ್ದಿದೆ ರೀ. ಸೊ ಈಗ ನೋಡಿ, ಇದನ್ನು ನಾನು ಕೈಯಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಫೈನಾಗಿ ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ. ಸೊ ಈ ರೀತಿ ಹದಕ್ಕೆ ಬಂದರೆ ಕಟ್ಲೆಟ್ ತುಂಬ ಚೆನ್ನಾಗಾಗುತ್ತೆ ರೀ. ಸೊ ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಂಥ ಈರುಳ್ಳಿ, ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇದ್ರ ಜೊತೆಗೆ ಮಸಾಲವನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಾರ್ನ್ ಫ್ಲೋರ್ ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೀ. ಸೊ ಆದಷ್ಟು ನಾವು ಕೈಯನ್ನು ಯೂಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲನೂ ವೆಜಿಟೇಬಲ್ಸ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ ರೀ. ಸೊ ಹಾಗಾಗಿ ನಾನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊದಲ್ಲಿ ಬಹಳಷ್ಟೇ ಫೈಬರ್ ಇದೆ ರೀ. ಸೊ ಇದನ್ನು ನಾವು 2.5 ವರ್ಷ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ತಿನ್ನುವಂಥ ತಿಂಡಿ ರೀ. ಸೊ ಹಾಗಾಗಿ ಈ ಕಟ್ಲೆಟನ್ನು ನೀವು ಟ್ರೈ ಮಾಡಿ. ಸೊ ಈಗ ಕಟ್ಲೆಟ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಸಣ್ಣದ ಬೌಲ್ ತೊಗೊಂಡು ಈ ರೀತಿ ರೌಂಡ್ಗೆ ಮಾಡ್ಕೋಬೇಕ್ರಿ. ಈ ರೀತಿ ಸಣ್ಣ ಗುಂಡಿಗೆ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಕಾಯ್ದಿದೆ. ಕಾಯ್ದಂಥ ಎಣ್ಣೆಯಲ್ಲಿ ನಾನು ಟಿಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ರೀ. ಸೊ ಇದು ಒಂದು ಸೈಡ್ ಈಗ ಫ್ರೈ ಆಗಿದೆ. ಸೊ ಈಗ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಕ್ರಿಸ್ಪಿಯಾಗಿ ಕಟ್ಲೆಟನ್ನು ನಾವು ಈ ರೀತಿ ಟ್ರೈ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ ರೀ. ಸೊ ಯಾವಾಗಲೂ ಆಲೂಗಡ್ಡೆಯಿಂದ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿರ್ತೀರಿ. ಈ ಬಾರಿ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿಂದ
ಮತ್ತು ಆಲೂಗಡ್ಡೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಟ್ಲೆಟನ್ನು ಟ್ರೈ ಮಾಡಿರಿ. ಮಕ್ಕಳಿಗೂ ಚೆನ್ನಾಗಿ ಮತ್ತು ಹಿರಿಯರಿಗೂ ಎಲ್ಲರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ರೀ. ಸೊ ನಿಮಿಷದಲ್ಲೇ ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ ಅಥವಾ ಟಿಕ್ಕಿ ರೆಡಿ ಆಗುತ್ತೆ ರೀ. ಸೊ ತುಂಬ ಟೇಸ್ಟಿಯಾದ ಸ್ವೀಟ್ ಪೊಟ್ಯಾಟೊ ಮತ್ತು ಆಲೂಗಡ್ಡೆಯಿಂದ ಮಾಡಿದಂಥ ಟಿಕ್ಕಿ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಒಂದು ಸಾರಿ ಆದರೂ ಈವ್ನಿಂಗ್ ಸ್ನ್ಯಾಕ್ಸ್ನ ಈ ರೀತಿ ಟ್ರೈ ಮಾಡಿರಿ. ಸೊ ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊ ಯೂಸ್ ಮಾಡಿಕೊಂಡು ಟಿಕ್ಕಿ ಅಂತೂ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸೂಪರ್ ಆಗುತ್ತೆ ರೀ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.